ಹಲೋ, ಅಲ್ಲ ಮಿಸ್ಟರ್ ಸೂರ್ಯ, ಹೇಳೋ ಕರಿಯ. ಏ ಜಾಸ್ತಿ ಮಾತಾಡಬೇಡ. ನೀನು ಎಲ್ಲಿದ್ಯಾ? ಐ ಆಮ್ ಇನ್ ದ ಸೆಂಟರ್ ಆಫ್ ದ ಕ್ಲೌಡ್ ಅಂಡ್ ದ ಮೋಡ, ಇನ್ ದ ಅಂಡರ್ ಆಫ್ ದ ಅಟ್ಮಾಸ್ಫಿಯರ್ ಓಝೋನ್ ಲೇಯರ್. ಅದೆಲ್ಲ ಬರ್ತದು? ದುಬೈ ಅಮೆರಿಕನ? ಅದೆಲ್ಲ ನಿಂಗೆ ಅರ್ಥ ಆಗಲ್ಲ. ಫೋನ್ ಮಾಡಿದ್ ಏನ್ ವಿಷಯ ಹೇಳು. ಇದೊಂಚೂರು ಬೆಂಗಳೂರು ಕಡೆ ಬಾ ಬೇಗ. ಏಕೆ? ಮೊನ್ನೆ ಹೋಗ್ದಿದ್ ಚಡ್ಡಿ ನಂದು ಒಣಗಾಕ್ದಾಗ ಹೆಂಗೈತೆ, ಇವಾಗ್ಲೂ ಹಂಗೆ ಐತೆ. ನಿನ್ ಕಿತ್ತೋಗಿರೋ ಕಾಚ ಒಣಗ್ಸಕ್ಕೆ ನಾನ್ ಸಮ್ಮರ್ ಹಾಲಿಡೇಸ್ ಬಿಟ್ಬಿಟ್ಟು ಬೆಂಗಳೂರಿಗೆ ಬರ್ಬೇಕಾ? ನೀನ್ ಸಮ್ಮರ್ ಹಾಲಿಡೇಸ್ ಅಲ್ಲಿ ಇದೆಯಾ? ಎಸ್ ಬ್ರೋ. ಸಮ್ಮರ್ ಹಾಲಿಡೇಸ್ ಮಾರ್ಚ್ ಏಪ್ರಿಲ್ ಅಲ್ಲಿ ತಾನೇ ಬರೋದು. ಅವಾಗ ನಿಮ್ಗೆ ಬ್ರೋ, ಇವಾಗ ನನ್ಗೆ. ಅದ್ ಸರಿ, ಏನ್ ಮಾಡ್ತೀಯ ಸಮ್ಮರ್ ಹಾಲಿಡೇಸ್ ಅಲ್ಲಿ? ನಿದ್ದೆ ಮಾಡ್ತಾ ಇದೀನಿ ಬ್ರೋ. ಸಮ್ಮರ್ ಹಾಲಿಡೇಸ್ ಇಲ್ದೇ ಇರ್ಬೇಕಾದ್ರೆ ಏನ್ ಮಾಡ್ತೀಯಾ? ಅವಾಗ್ಲೂ ನಿದ್ದೆನೆ ಮಾಡ್ತೀನಿ ಬ್ರೋ. ಅಯ್ಯ, ನಿನ್ ನಿದ್ದೆಗೆ ನಾನು ಒಣಗದೆ ಇರೋ ಕಾಚಾ ತುರ್ಕ. ವಾರದಿಂದ ಒಗ್ದಿರೋ ಬಟ್ಟೆಗಳು ಯಾವ್ದು ಒಣಗಿಲ್ಲ ಇಲ್ಲಿ. ಇಡೀ ಬೆಂಗಳೂರು ಬಸ್ಲು ಮನೆ ಆಗೈತೆ. ಅಂಡರ್ ಪಾಸ್ ಓಡಿ ಹೋಗ್ತಾರೆ ಗಾಡಿಗಳು, ಯಾವ್ದು ಆಚೆ ಬರ್ತಾ ಇಲ್ಲ. ಜನ ಚೊಳಿ ಸಾಯ್ತವ್ರೆ ಇಲ್ಲಿ. ನೀನ್ ಆರಾಮಾಗಿ ನಿದ್ದೆ ಮಾಡ್ತಾ ಇದ್ಯಾ? ಸರಿ ಆಯ್ತು, ನಾನ್ ಬರ್ತೀನಿ ಬ್ರೋ. ಬಾ ಬಾ. ಯಾವಾಗ ಗೊತ್ತ್ಯಾ? ಮಾರ್ಚ್ ಏಪ್ರಿಲ್ ಬರ್ತೀನಿ ಬ್ರೋ. ಹೋಗಿದ್ಲಾ? ಟಾಟಾ. ನಿಮ್ ಏಜ್ ಎಷ್ಟು? 21 ವರ್ಷ. ಒಂದು ದಿನಕ್ಕೆ ಎಷ್ಟು ಸಂಪಾದನೆ ಮಾಡ್ತೀರಾ? 5,000. ಮತ್ತೆ ಒಂದ್ ತಿಂಗಳಿಗೆ 2.5 ಲಕ್ಷ. ಸೂಪರ್ ಸರ್. ನೀವು ಈ ಏಜ್ ಅಲ್ಲಿ ಇಷ್ಟೊಂದು. ಸರಿ, ನೀವೇನ್ ಕೆಲಸ ಮಾಡೋದು? ಸಿಕ್ದವ್ರಿಗೆಲ್ಲ ಸುಳ್ಳು ಹೇಳ್ತಿ. ನಮ್ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ. ಸರ್, ಊರಲ್ಲೆಲ್ಲ ನಿಮ್ಗೆ ಓದಕ್ ಬಿಡದೆ ಇರೋನು ಅನ್ಎಜುಕೇಟೆಡ್ ಅಂತ ಮಾತಾಡ್ತಾವ್ರಲ್ಲ, ನಿಮ್ಗೆ ಏನ್ ಸರ್ 1 ಕೋಟಿ ಲಾಟ್ರಿ ಹೊಡಿತು? ಏನಿಲ್ಲ ಸರ್, ಬೆಳಿಗ್ಗೆ ಎದ್ದೆ, ಟೈಮ್ ನೋಡ್ದೆ, 7 ಆಗಿತ್ತು. ಕ್ಯಾಲೆಂಡರ್ ನೋಡ್ದೆ, ಡೇಟ್ 10 ಇತ್ತು. 2 ಕೂಡಿಸ್ದೆ, 20 ಆಯ್ತು. 20ನೇ ನಂಬರ್ ಮೇಲೆ ಲಾಟ್ರಿ ಆಗ್ತಾ ಹೊಡೀತು. ಸರ್, ಎಲ್ಲ ಓಕೆ, ಆದ್ರೆ 7 ಮತ್ತೆ 10 ಸೇರಿದ್ರೆ 17 ಆಯ್ತಲ್ಲ ಸರ್. ನೋಡ್ದ ಸಾರ್, ಅವತ್ತೊಂದ್ ದಿನ ನಾನೇನಾದ್ರೂ ಓದ್ಬಿಟ್ಟಿದ್ರೆ ಇವತ್ತೊಂದ್ ದಿನ 1 ಕೋಟಿ ನಾನು ಚಾಟ ಹೊಡಿಸಿತ್ತ. ಮಚ, ನಾಳೆಯಿಂದ ಫೈನಲ್ ಎಕ್ಸಾಮ್ ಅಂತ ಗೊತ್ತು ತಾನೆ? ಹೂ ಮಚ, ಫೇಲ್ ಏನಾದ್ರು ಆದ್ರೆ ನೀವಪ್ಪ ತಗೊಂಡೋಗಿ ತರಕಾರಿ ಅಂಗಡಿಗೆ ಹಾಕ್ತಾರೆ ಅಂತ ಗೊತ್ತು ತಾನೆ? ಹೂ ಮಚಲೋ, ಅದಕ್ಕೆ ಫುಲ್ ಪ್ರಿಪೇರ್ ಆಗ್ಬಿಟ್ಟಿದ್ದೀನಿ. ಎಲ್ಲಿ ಏನೇನ್ ಪ್ರಿಪೇರ್ ಆಗಿದೆ ಸ್ವಲ್ಪ ಹೇಳು. ಈರುಳ್ಳಿ, ಬೆಳ್ಳುಳ್ಳಿ, ಆಲೂಗಡ್ಡೆ, ಗೆಜೆಯುವ, ಕೆಜೆಯುವ, ಕೆಜೆಯುವ. ಈರುಳ್ಳಿ, ಬೆಳ್ಳುಳ್ಳಿ, ಆಲೂಗಡ್ಡೆ, ಗೆಜೆಯುವ, ಕೆಜೆಯುವ, ಕೆಜೆಯುವ. ನೋಡ್ರೋ ಮತ್ತೆ, ನಮ್ಗೆ ಎಲ್ಲಿದ್ರು ಒಂದ್ ಅಪ್ಸರ ಇಂಗ್ಲಿಷ್ ಗೊತ್ತಿಲ್ಲ. ಮಾತಾಡ್ಕೊಂಡು ಕಲಿಯೋಣ, ಏನಂತೀರಾ? ಸರಿ ಮಚ, ಆದ್ರೂ ಹಿಂಗೋ ಮಾತಾಡೋದು. ಮಾತಾಡ್ರು ಮಚ್ಚ, ನಿಮ್ಗೆ ಬರುತ್ತೆ. ಓಯ್ ಮಂಜು, ನೀನೆ ಸ್ಟಾರ್ಟ್ ಮಾಡೋ. ಲೋಡ, ನೀನೆ ಸ್ಟಾರ್ಟ್ ಮಾಡು. ಆಕಾಶ್, ಇವರೆಲ್ಲ ಎದುರು ಕೂತು ನೀನೆ ಮಾತಾಡೋ. ಆಕ್ಚುಲಿ ವಾಟ್ ನೋ ಯು ನೈಸ್. ಹೂ ಆರ್ ಯು ಫ್ರಮ್? ಐ ಆಮ್ ಫ್ರಮ್ ಮೈ ಮದರ್. ಇನ್ ಫ್ಯಾಕ್ಟ್ ಹೆನ್ರಿ ಮಿಡಿಯಾನ್. ಏನ್ ಮಚ್ಚ, ಫೋನೇ ಇಲ್ಲ. ನಿನ್ ಫೋನ್ ತೆಗ, ನೈ ಮಾಡಿ ಕೇಳಂಗಿಲ್ಲ. ಫ್ರಸ್ಟ್ರೇಷನ್ ಐತೈತೆ ನಂಗೆ. ಯಾಕೆ ಮಚ್ಚ, ಏನಾಯ್ತು? ನಮ್ ಫ್ರೆಂಡ್ ಒಬ್ಬ ಗೋಳಿ ಮಗ ಬೆಳಗ್ಗೆ ಫೋನ್ ಮಾಡ್ಬಿಟ್ಟು, ಮಚ್ಚ ಬೇಗ ಬಾ, ಬಾಡಿ ಒಂಥರ ಆಗ್ತಿದೆ, ಹಾಸ್ಪಿಟ್ಲ್ ಹೋಗ್ಬೇಕು ಅಂದ. ಸರಿ ಅಂತ ನಾನು ಹೋಗ್ಬಿಟ್ಟು ಹಾಸ್ಪಿಟಲ್ ಕರ್ಕೊಂಡು ಹೋದೆ. ಅಲ್ಲಿ ನೋಡ್ರೆ ಗೋಳಿ ಮಗ ಡಾಕ್ಟರ್ ಹತ್ರ ಹೋಗ್ಬಿಟ್ಟು, ಸರ್, ನನ್ ದಿನಕ್ಕೆ 3 ಸತಿ ಮಾತ್ರ ಹೊಟ್ಟೆ ಇಸ್ತದೆ ಅಂತವ್ನೆ. ಯಾವ ಎಲ್ಲ ಆಮೇಲೆ ಅದೀಗ ಡಾಕ್ಟ್ರು ಅದೆಲ್ಲರಿಗೂ ಆಗುತ್ತಪ್ಪ, ಅದ್ ಬಿಟ್ಟು ಬೇರೆ ಏನಾದ್ರು ಪ್ರಾಬ್ಲಮ್ ಇದ್ರೆ ಹೇಳು ಅಂದ. ಅದಕ್ಕೆ ಈ ಗೋಳಿ ಮಗ, ಸರ್ ನಂಗೆ ಬರೀ ನೈಟ್ ಪಾತ್ರ ನಿದ್ದೆ ಬರುತ್ತೆ ಅಂತವ್ನೆ. ಆ ಡಾಕ್ಟ್ರು ನನ್ ಮಗ ನೋಡ್ತಾವನೆ, ಎಂತ ಗೋಳಿ ಮಗ ಕರ್ಕೊಂಡ್ ಬಂದಿದ್ಯಾ ಅಂತ. ಅಯ್ಯೋ, ಮತ್ತೆ ಕರ್ಕೊಂಬಂದ್ಬಿಟ್ಟೆ ಶಿಶಿನ ಹೆಂಗ ಆಚೆಗೆ. ಆಚೆ ಬಂದ್ಬಿಟ್ಟು ಶಿಶಿ ಹಾಸ್ಪಿಟ್ಲ್ ಎಲ್ಲ ಫುಲ್ ನೋಡ್ಬಿಟ್ಟು, ಮಚ್ಚ ಈ ಹಾಸ್ಪಿಟ್ಲ್ ನಂಗೆ ತುಂಬಾ ಸ್ಪೆಷಲ್ ಅಂದ. ಏನ ಸ್ಪೆಷಲ್ ಅಂದ್ರೆ, ಮಚ್ಚ ನಾನು ಈ ಹಾಸ್ಪಿಟಲ್ ಹುಟ್ಟಿದ್ದು ಅಂದ. ಅದ್ರಲ್ಲಿ ಸ್ಪೆಷಲ್ ಐತಂತೆ. ನಾನು ಸೇಮ್ ಕ್ವಶನ್ ಕೇಳ್ದೆಪ್ಪ. ಮಚ್ಚ ನಾನ್ ಚಿಕ್ಕ ವಯಸ್ಸಲ್ಲಿ ಹುಟ್ಬಿಟ್ಟೆ, ಅದೇ ಸ್ಪೆಷಲ್ ಅಂತ. ಒಂದೊಂದಲ್ಲ ಅದ್ ಬಿಡಪ್ಪ ಹೋಗ್ಲಿ. ಮಚ್ಚ ಹುಟ್ಟಿದ ತಕ್ಷಣ ನಂಗೊಂದ್ ಸೀಕ್ರೆಟ್ ಗೊತ್ತಾಯ್ತು ಅಂದ. ಏನ್ ಸೀಕ್ರೆಟ್ ಅಂದ್ರೆ, ಮಚ್ಚ ಹುಟ್ಟಿದ ತಕ್ಷಣ ನೋಡ್ತೀನಿ, ನೋಡಿದ್ರೆ ನಮ್ಮ ಅಮ್ಮ ಲೇಡೀಸು, ನಮ್ಮ ಅಪ್ಪ ಜೆಂಟ್ಸು ಅಂತ. ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ. ಮಚ್ಚ ಬಂದ ತಾಳ, ಅವನೇ ಬಂದ. ಮಚ್ಚ, ಏನ ಮಚ್ಚ, ಗಾಡಿ ಏನೋ ಪ್ರಾಬ್ಲಮ್ ಆಗ್ಬಿಡೈತ್ ಮಚ್ಚ. ಏನಾಯ್ತಾ? ಮಚ್ಚ, ಗಾಡಿ ಓಡಿಸಿದ್ರೆ ಟೈರ್ ತಿರುಗ್ತೈತೆ ಮಚ್ಚ. ಹೇ ದೋಸ್ತ, ಒಂದ್ ಮಾತಾಡ್ತೀನಿ, ತಪ್ಪು ತಿಳ್ಕೊಬನ್ನು. ಏನ್ ಹೇಳು. ಎಲ್ಲಿಯಾದ್ರೂ ಜಗಳ ಅಂದ್ರೆ ನಿಂತ್ ನೋಡ್ಬೇಡ್ರಿ. ಏನ್ ಮಾಡ್ಬೇಕಲ್ಲ ಏನೇನ್ ಅವನ ಕುಂತು ನೋಡ್ರಿ ಪಾಪ, ಹಿಂದಿನವ್ರದನ್ನ ಕಾಡ್ಲಿ. ಹಲೋ, ಈಗ ಒಂದ್ ಆನೆ ಈಜಾಡ ಕೆರೆ ಒಳಗ್ ಹೋಗುತ್ತೆ, ಆಚೆ ಹೆಂಗ್ ಬರುತ್ತೆ? ಹೆಂಗ್ ಬರುತ್ತೆ? ಹೆಂಗ್ ಹೋಗಿರ್ತಾ ಹಂಗೆ ವಾಪಸ್ ಬರುತ್ತೆ. ಇಲ್ಲ ಲೇ, ಮತ್ತೆ ಯಾವ ಆಗ್ಬಿಟ್ಟು ಆಚೆ ಬರುತ್ತಲೇ. ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ. ಒಬ್ಬ ಹುಡುಗ ಪ್ರತಿ ವರ್ಷ ಅವ್ನ್ ಬರ್ತಡೆಗೆ ಉಂಡಿಗೆ ₹1 ಹಾಕ್ತಿದ್ನಂತೆ.
60 ವರ್ಷ ಆದ್ಮೇಲೆ ನೋಡಿದ್ರೆ ಅದ್ರಲ್ಲಿ ಬರೀ 12 ರೂಪಾಯಿ ಐತಂತೆ. ಹೆಂಗೆ ಅಂದ್ರೆ ಅವ್ನು ಯಾರ ಚಪ್ಪಲಿ ಇರ್ತಾನೆ ಎತ್ಕೊಂಡಿರ್ತಾನೆ. ಇಲ್ಲ ಲೇ, ಮತ್ತೆ ಅವ್ನ್ ಬರ್ತಡೇ ಫೆಬ್ರವರಿ 29 ಇತ್ಲೇ. ನನ್ನ ಮಕ್ಕಳು ಒಂದೊಂದಲ್ಲ ಒಂದೊಂದಲ್ಲ. ಓಕೆ, ಲಾಸ್ಟ್ ಅಂಡ್ ಫೈನಲ್ ಕೇಳ್ಕೊಂಬಿಡು. ಹೇಳು. ಒಬ್ಬ ಹುಡುಗಂಗೆ ಹೆವಿ ಶುಗರ್ ಇರುತ್ತೆ.